ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ವೃಂದದ ಸಂಘಗಳ ವತಿಯಿಂದ ನಾವೇನು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಮಾರ್ಚ್ 11ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾರ್ಚ್ 11ರಿಂದ 15ನೇ ತಾರೀಕಿನವರೆಗೂ OPD ಸೇವೆಯನ್ನು ನಾವು ಸ್ಥಗಿತ ಮಾಡ್ತಾ ಇದ್ದೀವಿ. ಕೇವಲ ತುರ್ತು ಸೇವೆ ಮಾತ್ರ ಸಾರ್ವಜನಿಕರಿಗೆ ಲಭ್ಯವಿರ್ತೈತೆ. ತದನಂತರದಲ್ಲಿ ಇದಕ್ಕೆ ಸರ್ಕಾರ ಸ್ಪಂದನೆ ನೀಡದೇ ಇದ್ದರೆ, ನಿಯಮಿತ ಕಾಲಾವಧಿಯೊಳಗೆ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದರೆ ಮಾರ್ಚ್ 16ನೇ ತಾರೀಕಿನಿಂದ ಅನಿರ್ದಿಷ್ಟ ಅವಧಿಯವರೆಗೂ ನಮ್ಮ ಎಲ್ಲ ಇಲಾಖೆಯ ಎಲ್ಲ ನೌಕರರು, ಅಧಿಕಾರಿಗಳು ಗೈರು ಹಾಜರಿ ಆಗುವುದರ ಮೂಲಕ ನಾವು ನಮ್ಮ ಮುಷ್ಕರವನ್ನು ನಾವು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀವಿ. ಪ್ರಮುಖವಾಗಿ 14 ಬೇಡಿಕೆಗಳನ್ನು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ನೌಕರರ ಸಂಘದ ಪದಾಧಿಕಾರಿಗಳೆಲ್ಲರೂ ನಿರ್ಧಾರ ಮಾಡಿದ್ದಾರೆ. ಅದರಲ್ಲಿ ಬಹುಶಃ ನಮ್ಮ ಎಲ್ಲ ವೃಂದದ ಇಲಾಖೆಯ ನೌಕರರ ನಮ್ಮ ಸಾರ್ವಜನಿಕರಿಗೆ ಸೇವೆಯನ್ನು ನೀಡ್ತಾ ಇದ್ದಾರೆ. ಅವಿರತವಾಗಿ 24 ಗಂಟೆಗಳ ಸೇವೆಯನ್ನು ಪ್ರತಿದಿನ ಒಂದು ನಿಮಿಷ ಕೂಡ ನಮ್ಮ ಆಸ್ಪತ್ರೆಯನ್ನು ಬಂದ್ ಮಾಡ್ದನ 24x7 ಸೇವೆಯನ್ನು ನಮ್ಮ ಇಲಾಖೆಯ ನಮ್ಮ ರಾಜ್ಯದಲ್ಲಿ ಸುಮಾರು 36,397 ಅಧಿಕಾರಿ ಅಥವಾ ನೌಕರರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಸೇವೆ ಸುಮಾರು ರಾಜ್ಯದ 6 ಕೋಟಿ ಜನರಿಗೆ ನಮ್ಮ ಹೆಲ್ತ್ ಸೇವೆ ಸಿಗ್ತಾ ಇದೆ. ಅದಾಗ್ಯೂ ಕೂಡ ನಮ್ಮ ಇಲಾಖೆಯಲ್ಲಿ ಹಲವಾರು ನ್ಯೂನತೆಗಳು, ಹಲವಾರು ಇಲಾಖೆಯಲ್ಲಿ ಮತ್ತು ನೌಕರರ ಸಮಸ್ಯೆಗಳು, ಹಲವಾರು ವೃಂದಗಳಲ್ಲಿ ಖಾಲಿ ಹುದ್ದೆಗಳು ಇದ್ದರೂ ಕೂಡ ನಾವು ನಮ್ಮ ಪ್ರಯತ್ನ ಮೀರಿ ಸೇವೆಯನ್ನು ನೀಡ್ತಾ ಬಂದಿದ್ದೀವಿ. ಅದಕ್ಕೆ ಉದಾಹರಣೆ ಹೇಳಬೇಕಪ್ಪ ಅಂತಂದರೆ ನಿದರ್ಶನ ನಮ್ಮ ಕೋವಿಡ್ ಸಮಯದಲ್ಲಿ ನಮ್ಮ ಎಲ್ಲ ಇಲಾಖೆಯ ನರ್ಸಿಂಗ್ ಸ್ಟಾಫ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಫೀಲ್ಡ್ ಸ್ಟಾಫ್ ಆಗಿರ್ಬೋದು ಅವಿರತವಾಗಿ ಸೇವೆಯನ್ನು ನೀಡ್ತಾ ಇದ್ದೀವಿ. ಬಟ್ ನಮಗೇನು ತುಂಬ ನೋವಿನ ಸಂಗತಿ ಏನಪ್ಪ ಅಂತಂದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಹಕ್ಕುಗಳು, ಮೂಲಭೂತ ಏನು ಸೌಕರ್ಯಗಳು ಅದರಲ್ಲಿ ನ್ಯೂನತೆಗಳಿದ್ದವು. ಅದನ್ನು ಹಲವಾರು ವರ್ಷಗಳಿಂದ ನಾವು ಘನ ಸರ್ಕಾರಕ್ಕೆ ಮನವಿ ಮಾಡ್ತಾ ಬರ್ತಾ ಇದ್ದೀವಿ. ಅವರಿಗೆ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಇದುವರೆಗೂ ಕೂಡ ಸರ್ಕಾರ ನಮ್ಮ ಹಕ್ಕುಗಳನ್ನು, ನಮ್ಮ ಕರ್ತವ್ಯಗಳನ್ನು, ನಮ್ಮ ಸಮಸ್ಯೆಗಳನ್ನು ಆಲಿಸಿಲ್ಲ. ಸೊ ಸಂಘದ ಪ್ರಮುಖ ಬೇಡಿಕೆಗಳು ಏನಪ್ಪ ಅಂತಂದ್ರೆ, ಪ್ರಪ್ರಥಮವಾಗಿ ಆದ್ಯತೆ ಮೇರೆಗೆ ಸರ್ಕಾರಿ ಆಸ್ಪತ್ರೆಗೆ ಔಷಧಿಗಳ ವಿತರಣೆ ಅಂದ್ರೆ ಸುಮ್ಮನೆ ಯಾವುದೋ ಒಂದು ರ್ಯಾಟಕ್ಕೆ ಒಂದು PCT ಕೊಟ್ಟು ಬಂದ್ ಮಾಡಿಬಿಡೋದಲ್ಲ. ಸಮರ್ಪಕವಾಗಿ ಏನು ಎಸೆನ್ಷಿಯಲ್ ಡ್ರಗ್ ಲಿಸ್ಟ್ ಅಂತ ಹೇಳ್ತೀವಿ, ಅದೆಲ್ಲವೂ ಔಷಧಿಗಳು ಕೂಡ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗೆ, ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ಬೋದು, ಎಲ್ಲರಿಗೂ ಕೂಡ ಎಲ್ಲ ಔಷಧಿಗಳನ್ನು ಸಮರ್ಪಕವಾಗಿ ಕಾಲಕ್ಕೆ ವಿತರಣೆ ಮಾಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಮೊದಲನೇ ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಇಡ್ತಾ ಇದ್ದೀವಿ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂತಂದ್ರೆ, ಸುಮಾರು 2 ವರ್ಷಗಳಿಂದ ನಮ್ಮ ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಬೇಸಿಕ್ ಆಗಿ ಬಂದಿರತಕ್ಕಂಥ NS ಬಾಟ್ಲಿ ಅಂತ ಏನು ಹೇಳ್ತೀವಿ, ನಾರ್ಮಲ್ ಸಲೈನು, ಗ್ಲುಕೋಸ್ ಬಾಟ್ಲಿ ಸಪ್ಲೈ ಇಲ್ಲ. ಅದನ್ನು ಕನೆಕ್ಟ್ ಮಾಡ್ತಕ್ಕಂಥ IV ಸೆಟ್ ಸಪ್ಲೈ ಇಲ್ಲ. ನಮ್ಮ ಮುಂಡ್ರಿಗಿ ತಾಲೂಕು ಆಸ್ಪತ್ರೆ ಒಂದೇ ಒಂದು ಉದಾಹರಣೆಯಾಗಿ ತಗೊಂಡ್ರೆ 1 ವರ್ಷದ 40 ಲಕ್ಷ ಬಿಲ್ ಪೆಂಡಿಂಗ್ ಇದೆ. ಸೊ ನಾವು ಫಾರ್ಮಾ ಕಂಪ್ನಿಯವರಿಗೆ ಬಿಲ್ ಮಾಡಲಾರ್ದನ ಅವ್ರು ಕೈ ಮುಗಿದು ಕಾಲು ಬಿದ್ದು ನಾವು ಔಷಧಿಗಳನ್ನು ತರಿಸ್ತಾ ಇದ್ದೀವಿ ಸಾಲದ ರೂಪದಲ್ಲಿ. ಇಲ್ಲಿವರೆಗೂ ಕೂಡ ಸರ್ಕಾರ ನಮಗೆ ಔಷಧಿಗಳನ್ನು ಸಮರ್ಪಕವಾಗಿ ಕೊಡ್ತಾ ಇಲ್ಲ. ಇದರಿಂದ ಏನಾಗ್ತದೆ ಅಪ್ಪ ಅಂದ್ರೆ, ನಮ್ಮ ವೈದ್ಯರಿಗೆ ಸಮಸ್ಯೆ ಆಗ್ತಿಲ್ಲ, ಸಾರ್ವಜನಿಕರಿಗೆ ಸಮಸ್ಯೆ ಆಗ್ತಾ ಇದೆ, ದಲಿತರಿಗೆ ಸಮಸ್ಯೆ ಆಗ್ತಿದೆ, ಬಡವರಿಗೆ ಸಮಸ್ಯೆ ಆಗ್ತಿದೆ. ಈ ಮೊದಲನೇ ಬೇಡಿಕೆ ಇಟ್ಟಿರೋದು ನಾವು ಸಾರ್ವಜನಿಕರಿಗೆ ಸಮರ್ಪಕವಾದ ಔಷಧಿಗಳನ್ನು ನಾವು ನೀಡಬೇಕು. ಸಮರ್ಪಕವಾದ ಒಂದು ಸೇವೆಯನ್ನು ನಾವು ನೀಡಬೇಕಪ್ಪ ಅಂತಂದ್ರೆ ನಮಗೆ ಔಷಧಿಗಳು ಅತ್ಯವಶ್ಯಕ. ಅದು ಮೊದಲನೇ ಬೇಡಿಕೆ ಮಾತ್ರ. ನಮ್ಮ 11ನೇ ತಾರೀಕಿನ ಒಳಗಾಗಿ ಬೇಡಿಕೆ ಈಡೇರಬೇಕು. ಈಡೇರದೇ ಇದ್ದರೆ ನಾವು ನಮ್ಮ ಹೋರಾಟ, ನಮ್ಮ ಮುಷ್ಕರ ಅನಿಯಮಿತವಾಗಿ ಮುಂದುವರಿತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ತದನಂತರದ 2ನೇ ಬೇಡಿಕೆ ಏನಪ್ಪ ಅಂತಂದ್ರೆ, ನಮ್ಮ ನೌಕರರಿಗೆ ಸಂಬಂಧಪಟ್ಟಂಗ ಪ್ರತಿ 3 ವರ್ಷಗಳಿಗೆ ಒಮ್ಮೆ C&R ರೂಲ್ ಬದಲಾವಣೆ ಆಗಬೇಕು. ಬಟ್ ನಮ್ಮ ದುರದೃಷ್ಟ, ನಮ್ದು ನೋವು ಏನಪ್ಪ ಅಂತಂದ್ರೆ 1973ರಲ್ಲಿ C&R ರೂಲ್ ಬದಲಾವಣೆ ಆಗಿದೆ. ಅದಾದ ನಂತರ ಒಂದು ಬಾರಿಯೂ ಕೂಡ C&R ರೂಲ್ ಬದಲಾವಣೆ ಆಗಿಲ್ಲ. ಸೊ ಇದು ಒಂದು ನಮ್ದು 2ನೇ ಬೇಡಿಕೆ. ಘನ ಸರ್ಕಾರ ಅತಿ ತುರ್ತಾಗಿ, ಅತಿ ಅವಶ್ಯವಾಗಿ ಈ ಬೇಡಿಕೆಯನ್ನು ಈಡೇರಿಸಬೇಕು. ತದನಂತರದೊಳಗೆ
ನಮ್ಮ ಏನು ಸೀನಿಯರಿಟಿ ಲಿಸ್ಟ್ ಅಂತ ಪ್ರಕಟಣೆ ಮಾಡ್ತೀವಿ. ಈಗ ಡಾಕ್ಟರ್ ಸಂತೋಷ್ ಪಾಟೀಲ್ ಅವರು ನಮ್ಮ DHO ಇದ್ದಾರೆ, ನಾನು ಡಾಕ್ಟರ್ ಲಕ್ಷ್ಮಣ್ ಪೂಜಾರ, ನಾನು AMO ಇದ್ದೀನಿ. ಬಟ್ ಈಗ ಸೀನಿಯರಿಟಿ ಲಿಸ್ಟ್ ಪ್ರಕಟಣೆ ಆಗ್ಬೇಕು. ಯಾರು ಸೀನಿಯರ್ ಇದ್ದಾರೆ, ಯಾರು ಜೂನಿಯರ್ ಇದ್ದಾರೆ ಅನ್ನೋದನ್ನು ನಮ್ಮ ಇಲಾಖೆ ಒಳಗೆ ಪ್ರತಿ ವರ್ಷ ಡಿಸೆಂಬರಲ್ಲಿ ಪ್ರಕಟಣೆ ಆಗಬೇಕು. ಅದು ಕೂಡ ಕಾಲಕಾಲಕವಾಗಿ ಆಗ್ತಾ ಇಲ್ಲ, ಅದು ಕೂಡ ಈಡೇರಬೇಕಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಪ್ರಮೋಷನ್ ನಮ್ಮ ಇಲಾಖೆಯಲ್ಲಿ ಯಾವುದೇ ವೃಂದದಲ್ಲಿ ಕೂಡ ಪ್ರಮೋಷನ್ ಆಗಿಲ್ಲ, 5 ವರ್ಷಗಳಿಂದ ಯಾವುದೇ ಪ್ರಮೋಷನ್ ಆಗಿಲ್ಲ. ಅದು ಕೂಡ